ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆ ಇದೆ. ಕಾಂಗ್ರೆಸ್ ಅಧಿವೇಶನದ ಬಳಿಕ ಬದಲಾವಣೆ ಆಗುತ್ತೆ ಅನ್ನೋದು ಸರ್ ಅದು ಪಕ್ಷ ನಿರ್ಧಾರ ಮಾಡ್ತಾರೆ. ಸ್ವಾಭಾವಿಕವಾಗಿ ಅವರು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಈಗ ನೋಡಪ್ಪ ನಾನು ಉಪಮುಖ್ಯಮಂತ್ರಿ ಆಗಿದ್ದೀನಿ, 2 ಪೋರ್ಟ್ಫೋಲಿಯೋಸ್ ನಿರ್ಮಾಣ ಮಾಡ್ತಾ ಇದ್ದೀನಿ, ಭಾಳ ವರ್ಷ ನಾನು ಇವಾಗಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಅಧ್ಯಕ್ಷರಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಚುನಾವಣೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಲಿಕ್ಕೆ ಭಾಳಷ್ಟು ಅವರ ಕೊಡುಗೆ ದೊಡ್ಡದಿದೆ. ಭಾಳ ಕೆಲಸ ಮಾಡಿದ್ದಾರೆ ಅವರು, ಹೊರಗೆ ಎರಡು ಮಾತಿಲ್ಲ. ಈಗ ಇಟ್ ವಿಲ್ ಬಿ ಬರ್ಡನ್. ಮತ್ತು ನಮ್ಮಲ್ಲಿ ಯೂಶಲಿ 1 man 1 post ಅಂತೇಳಿ ನಾವು ಇದು ಮಾಡ್ಕೊಂಡಿರ್ತೀವಿ. ಸೊ ಹೀಗಾಗಿ ಇದು ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಸ್ವಾಭಾವಿಕವಾಗಿ ಪಕ್ಷ ಅದನ್ನು ನಿರ್ಧಾರ ಮಾಡ್ತಾರೆ. ನೋಡಿ ನಾನಂತೂ ಕೇಳಿಲ್ಲ, ಪಕ್ಷ ನಿರ್ಧಾರ ಮಾಡ್ತದೇನು ಅದು ಪಕ್ಷದ ಚರ್ಚೆ ಮಾಡ್ತೀನಿ. ನಾನು ಇಲ್ಲೇ ಕೇಳಿದ್ದೇನೆ, ಅದು ಬಹಿರಂಗವಾಗಿ ಮಾತಾಡುವಂಥ ಸಬ್ಜೆಕ್ಟ್ ಅಲ್ಲ ಅದು. ಥ್ಯಾಂಕ್ ಯು. ಕಾಫಿ ಕೊಡ್ರಿ. ಹಾಂ ನೋಡಿ, ನೀವು ಬಳಸಿದಂಥ ಪದ ಏನಿದೆಯಲ್ಲ, ಆ ಪದವನ್ನು ನೀವು ಮಾಡಿದ್ದ ತಪ್ಪಿಗಾಗಿ ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೆಲ್ಲವನ್ನು ಕಥೆಯನ್ನು ಇವರು ಸೃಷ್ಟಿ ಮಾಡ್ತಾಯಿದ್ದಾರೆ. ಏನು ಇವ್ರು ಬಳಸಿದಂಥ ಪದ ಇದೆಯಲ್ಲ, ಅದು ಯಾರೂ ಕೂಡ ಜನ ಒಪ್ಪುವಂಥದ್ದಲ್ಲ. ಯಾವುದೇ ಸುಸಂಸ್ಕೃತ ಸಮಾಜ ಅದನ್ನು ಒಪ್ಪೋದಲ್ಲ. ಅದನ್ನು ಮಾಡಿದ್ದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಇದೆಲ್ಲನೂ ಕೂಡ ಬ್ಯಾಕಪ್ ಪ್ಲ್ಯಾನ್, ಫೇಕ್ ಎನ್ಕೌಂಟ್ರು, ಅದು ಇದು ಸುಳ್ಳು ಇದನ್ನು ಮಾಡಿಕೊಂಡು ಸೃಷ್ಟಿಯನ್ನು ಇವರು ಮಾಡ್ತಾಯಿದ್ದಾರೆ. ಆದರೆ ಇದು ಯಾವುದು ಮಾಡಿದರೆ ಕೂಡ ಅದು ಆಗೋದಲ್ಲ. ಒಂದೇ ಒಂದು ದಾರಿ ಏನಾದರೂ ಇದ್ದರೆ ಅವರಿಗೆ ನೇರವಾದ ದಾರಿ. ನನ್ನ ಪ್ರಕಾರ, ನನ್ನ ವೈಯಕ್ತಿಕ, ನಾನು ಆ ಪದ ಬಳಸಿದ್ದೀನಿ, ನಾನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದರೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅದನ್ನು ಬಿಟ್ಕೊಂಡು ನನಗೆ ಅದು ಪದ ಬಳಸಿದ್ದಕ್ಕೆ ನಾವು ಫೇಕ್ ಎನ್ಕೌಂಟರ್ ಮಾಡಿದರು, ಅದು ಮಾಡಿದರು, ಇದು ಮಾಡ್ತಾಯಿದ್ರು ಅಂತೇಳಿ ಸುಮ್ಮನೆ ಅದಕ್ಕೆ ಇವರು ಫೇಕ್ ಕೌಂಟ್ರ್ ಮಾಡೋಕ್ಕೆ ಹೋದರೆ ಅದು ಉಪಯೋಗ ಆಗಂಗಿಲ್ಲ. ಅದು ಫೇಕ್ ಕೌಂಟ್ರ್ ಇದು.